ದರ್ಶನ್ ಬೌನ್ಸರ್ ಗಳನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಅಂದು ಘಟನೆ ನಡೆದ ಸ್ಥಳದಲ್ಲಿದ್ದ ದರ್ಶನ್ ಬೌನ್ಸರ್ಗಳು, ಇಬ್ಬರು ಬೌನ್ಸರ್ ಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಹೆಚ್ಚಿನ ವಿಚಾರಣೆಗೆ ಬೌನ್ಸರ್ ಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ದರ್ಶನ್ ಬೌನ್ಸರ್ ಗಳನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಅವತ್ತು ಘಟನೆ ನಡೆದಂತ ಸ್ಥಳದಲ್ಲಿ ದರ್ಶನ್ ಅವರ ಬೌನ್ಸರ್ ಗಳು ಕೂಡ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿನೇ ಇಬ್ಬರು ಬೌನ್ಸರ್ ಗಳನ್ನ ವಶಕ್ಕೆ ಪಡೆದು ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ನೀವ್ಯಾಕೆ ಅಲ್ಲಿ ಹೋಗಿದ್ರಿ, ಜೊತೆಗೆ ನಿಮಗೂ ಇದಕ್ಕೂ ಏನ್ ಸಂಬಂಧ ಅಂತೆಲ್ಲ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಅನ್ನೋದು ಗೊತ್ತಾಗ್ತಾ ಇದೆ.